ಇಲ್ಲಿ ದಾವೀದನು ಈ ರೀತಿ ಹೇಳ್ತಾನೆ, ಕೀರ್ತನೆ 119:52ರಲ್ಲಿ, ಯೆಹೋವನೇ ನನ್ನ ಪಾಲು ನೀನೇ, ನಿನ್ನ ವಾಕ್ಯಗಳನ್ನು ಕೈಗೊಳ್ಳುವಂತೆ ನಿರ್ಣಯಿಸಿಕೊಂಡಿದ್ದೇನೆ. ಹಲ್ಲೆಲೂಯ. ಇಲ್ಲಿ ದಾವೀದ ರಾಜನು ಈ ರೀತಿ ಮಾಡಿಕೊಳ್ಳುತ್ತಾ ಇದ್ದಾನೆ. ಏನಂದ್ರೆ, ಯೆಹೋವನೇ ನನ್ನ ಪಾಲು ನೀನೇ, ನಿನ್ನ ವಾಕ್ಯಗಳನ್ನು ಕೈಗೊಳ್ಳುವೆನೆಂದು ನಿರ್ಣಯಿಸಿಕೊಂಡಿದ್ದೆ. ಪ್ರಿಯ ದೇವರ ಮಕ್ಕಳೇ, ಈ ದಿವಸ ದೇವರು ಸೃಷ್ಟಿಸಿರುವಂತಹ ದಿವಸ, ದೇವರು ಆರಿಸಿರುವಂತಹ ದಿವಸ, ದೇವರು ನಿರ್ಮಿಸಿರುವಂತಹ ದಿವಸ, ದೇವರು ಈ ದಿವಸ ಆತನಿಗೋಸ್ಕರ ವಿಶ್ರಾಂತಿಯ ದಿವಸವನ್ನು ನಿರ್ಮಿಸಿರುವಂತಹ ದಿವಸದಲ್ಲಿ ನೀವು ಯಾವ ನಿರ್ಧಾರವನ್ನು ಮಾಡಿಕೊಳ್ಳುತ್ತಲಿದ್ದೇವೆ? ಬಹಳಷ್ಟು ವರ್ಷ ನಾವು ನಿರ್ಧಾರವನ್ನು ಮಾಡಿಕೊಂಡಿದ್ದೇವೆ, ಆದರೆ ಆ ನಿರ್ಧಾರ ಹೇಗಾಗಿತ್ತು? ಸ್ವಲ್ಪ ಕಾಲ ಮಟ್ಟಿಗೆ ಆ ನಿರ್ಧಾರ. ಹಲ್ಲೆಲೂಯಾ. ಆಮೇಲೆ ನಾವೇನ್ ಮಾಡಿದ್ದೀವಿ? ಮರ್ತೋಗಿದ್ದೀವಿ. ನಾವು ದೇವರಿಗೆ ಮಾಡಿರುವಂತ ಆ ನಿರ್ಧಾರಗಳು, ದೇವರಿಗೆ ಕೊಟ್ಟಿರುವಂತ ಆ ಮಾತುಗಳು ನಾವೇನ್ ಮಾಡಿವಿ? ತಪ್ಪಿಸಿಕೊಂಡು ಹೋಗುತ್ತೇವೆ. ಆದರೆ ದಾವೀದನು ಶ್ರೇಷ್ಠವಾಗಿ ನಿರ್ಧಾರ ಮಾಡಿಕೊಂಡಿದ್ದಾನೆ. ಪ್ರಿಯ ದೇವರ ಮಾತುಗಳೇ, ನಾವು ಇನ್ನೊಂದು ವಾಕ್ಯವನ್ನು ನಾವು ನೋಡೋಣ. ಮೊದಲನೆಯ ಕೊರಿಂಥಿಯ 2:2ರಲ್ಲಿ ಅವನು ಒಂದು ನಿರ್ಧಾರವನ್ನು ಮಾಡಿಕೊಳ್ಳುವಂತ. ಹಲ್ಲೆಲೂಯ. ಯಾರಾದ್ರೂ ಓದ್ತೀರಾ? ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ. ಓಕೆ, ಬೇರೆ ಯಾವುದನ್ನು? ಓಕೆ, ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ ಅದಕ್ಕೆ? ಇಲ್ಲಿ ಪೌಲನು ಏನ್ ಹೇಳ್ತಾ ಇದ್ದಾನೆ? ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನೇ ಹೊರತು ಬೇರೆ ಯಾವುದು ತಿಳಿಯುವುದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು. ಹಲ್ಲೆಲೂಯ. ಪೌಲನ ಜೀವಿತವು ನಾವು ಹಿಂದೆ ನೋಡಬೇಕಾದರೆ ಆತನು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ. ಆತನು ವಿಶ್ವಾಸದಲ್ಲಿ ಅದಕ್ಕಿಂತ ಮುಂಚೆ, ಆತನು ಪರಿಶುದ್ಧತೆಯಲ್ಲಿ ನಡೆಯುವುದಕ್ಕಿಂತ ಮುಂಚೆ, ಆತನು ಯೇಸು ಕ್ರಿಸ್ತನ ಪರಿಶುದ್ಧ ವಾಕ್ಯವು ಕೈಗೊಳ್ಳುವುದಕ್ಕಿಂತ ಮುಂಚೆ ಆತನು ಒಂದು ನಿರ್ಧಾರವನ್ನು ಮಾಡಿಕೊಂಡಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಏನು ನಿರ್ಧಾರ ಮಾಡಿಕೊಂಡಿದ್ದಾನೆ? ನಾನು ಏನ್ ಮಾಡಬೇಕು? ಕ್ರೈಸ್ತರನ್ನು ನಾನು ಕೊಲೆ ಮಾಡಬೇಕು. ಹಲ್ಲೆಲೂಯ. ಕ್ರೈಸ್ತ ಸಭೆಗಳನ್ನು ನಾನು ಒಡೆಯಬೇಕು. ಕ್ರೈಸ್ತ ಕುಟುಂಬಗಳನ್ನು ನಾಶ ಮಾಡಬೇಕು.